ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ಹೊರಗಡೆ ಹೋಗಿ ಕೇಕ್‌ಗಳನ್ನೆಲ್ಲ ತಂದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋ ಬದಲು, ಈ ಥರ ಮನೆಯಲ್ಲೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ, ಬೇಕ್ರಿಗಿಂತಲೂ ರುಚಿಯಾಗಿ ಬ್ರೌನಿ ಕೇಕನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಬ್ರೌನಿ ಕೇಕನ್ನು ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಅದರಲ್ಲೂ ಚಾಕ್ಲೇಟ್ ಇಷ್ಟಪಡೋರ್ಗಂತೂ ಆಲ್ ಟೈಮ್ ಫೇವ್ರೇಟ್ ಇದು ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಸರಿಯಾದ ಅಳತೆಯಲ್ಲಿ, ಸರಿಯಾದ ಕ್ರಮದಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬ್ರೌನಿನ ಮಾಡೋದಕ್ಕೆ ನಮಗೆ ಚಾಕ್ಲೇಟ್ ತುಂಬ ಮುಖ್ಯ ಆಗುತ್ತೆ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಪ್ರತಿಯೊಂದನ್ನು ಸಹ ಅಳತೆ ಪ್ರಕಾರ ಹಾಕಿದ್ರೇ ಈ ಕೇಕ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರೋದು. ನೋಡಿ, ಕೇಕನ್ನು ಫಸ್ಟು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ 200 ಗ್ರಾಮ್ ಆಗುವಷ್ಟು ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಈ ಚಾಕ್ಲೇಟ್ ಬಂದು ಸೂಪರ್ ಮಾರ್ಕೆಟ್ಗಳಲ್ಲಿ, ಆನ್ಲೈನ್ಗಳಲ್ಲಿ ಎಲ್ಲ ಕಡೆಯೂ ಸಹ ಈ ಚಾಕ್ಲೇಟ್ ಸಿಗುತ್ತೆ. ಡಾರ್ಕ್ ಚಾಕ್ಲೇಟ್ ಬದಲಾಗಿ ನೀವು ಮಿಲ್ಕ್ ಕಾಂಪೌಂಡ್ ಬರುತ್ತೆ, ಅದನ್ನು ಸಹ ಹಾಕೋಬೋದು. ಬಟ್ ಏನಂದರೆ ಈ ಒಂದು ಬ್ರೌನಿಲಿ ಚಾಕ್ಲೇಟ್ ಫ್ಲೇವರೇ ಜಾಸ್ತಿ ಸಿಗಬೇಕು. ಹಾಗಾಗಿ ಡಾರ್ಕ್ ಚಾಕ್ಲೇಟ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಮೌಲ್ಡನ್ನು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಪ್ರೋಸೆಸ್ ಎಲ್ಲ ಆದಮೇಲೆ ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಕೇಕು. ಹಾಗಾಗಿ ಮೊದಲೇ ಎಲ್ಲ ಬೇಸಿಕನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ಥರ ಮೌಲ್ಡ್ಗೆ ಬಟರ್ ಪೇಪರ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ತೂಕದ ಪ್ರಕಾರನೇ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ಅಳತೆ ಮಾಡಿನೇ ಇಟ್ಕೊಂಡಿದ್ದೀನಿ. ಆದರೆ ನಿಮಗೆ ಗೊತ್ತಾಗಲಿ ಅಂತ ತೂಕನ ಮಾಡಿ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು 75 ಗ್ರಾಮ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟು ಹಾಕೋದಾದರೆ ಅದನ್ನು ಸಹ 75 ಗ್ರಾಮ್ ತೊಗೋಬೇಕು. ನೆಕ್ಸ್ಟ್ ಈಗ ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಕೋಕೋ ಪೌಡರ್ ಬಂದು 25 ಗ್ರಾಮ್ ತೊಗೋಬೇಕಾಗತ್ತೆ. 200 ಗ್ರಾಮ್ ಆಗುವಷ್ಟು ಡಾರ್ಕ್ ಚಾಕ್ಲೇಟು, ಹಾಗೆ 75 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು, 25 ಗ್ರಾಮ್ ಆಗುವಷ್ಟು ಕೋಕೋ ಪೌಡರ್ನ ತೊಗೊಂಡು 55 ಗ್ರಾಮ್ ಆಗುವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆ ಬದಲಾಗಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕೋಬೋದು. ನಂತರ ಸಕ್ಕರೆನ ತೋರಿಸ್ತಾ ಇದ್ದೀನಿ ನೋಡಿ. ಸಕ್ಕರೆ ಬಂದು ಟೋಟಲಾಗಿ 100 ಗ್ರಾಮ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಚಾಕ್ಲೇಟಲ್ಲೂ ಸಹ ಸಿಹಿ ಅಂಶ ಇರೋದರಿಂದ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಇದಿಷ್ಟನ್ನು ಅಳತೆ ಮಾಡಿ ಇಟ್ಕೊಂಡ್ಮೇಲೆ ಫಸ್ಟ್ ಪ್ರೋಸೆಸ್ ಬಂದು ನಾವು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಕುದಿ ಬರೋಷ್ಟರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆನ ಇಟ್ಟು, ಅಂದರೆ ದಪ್ಪ ತಳ ಇರುವಂತಹ ಪಾತ್ರೆ, ಕುಕ್ಕರ್ ಯಾವುದನ್ನಾದರೂ ಇಟ್ಕೊಂಡು ಅದ್ರ ಒಳಗಡೆ ಈ ಥರ ಸ್ಟ್ಯಾಂಡನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕು. ಆ ಪಾತ್ರೆ ಪ್ರೀ ಹೀಟ್ ಆಗೋಷ್ಟರಲ್ಲಿ ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಬಿಸಿ ಆಗೋದಕ್ಕೆ ಇಟ್ಟಿದ್ದಂತಹ ನೀರು ಪಾತ್ರೆ ಮೇಲೆ ಈ ಥರ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ. ಇದು ಬಂದು ಪ್ಲಾಸ್ಟಿಕ್ ಬೌಲ್ ಅಲ್ಲ. ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಕಮೆಂಟ್ ಮಾಡಬೇಡಿ. ಇದು ಪ್ಲಾಸ್ಟಿಕ್ ಬೌಲ್ ಅಲ್ಲ, ಇದು ಬಂದು ಸಿಲಿಕಾನ್ ಬೌಲ್, ಅಂದರೆ ಬೇಕಿಂಗ್ಗೆ ಅಂತಲೇ ಬಳಸುವಂತಹ ಬೌಲ್ ಇದು. ಬಿಸಿಲಿಟ್ಟರೂ ಸಹ ಈ ಬೌಲ್ ಯಾವುದೇ ರೀತಿಯಾದ ತೊಂದರೆನೂ ಆಗಲ್ಲ, ಹಾಗೆ ಪ್ಲಾಸ್ಟಿಕ್ ಸಹ ಮೆಲ್ಟ್ ಆಗಲ್ಲ. ಇದಕ್ಕೆ ಇವಾಗ ಅಳತೆ ಮಾಡಿಟ್ಟಿದ್ದಂತಹ ಬೆಣ್ಣೆ ಹಾಗೆ ಡಾರ್ಕ್ ಚಾಕ್ಲೇಟ್ ಎರಡನ್ನೂ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋಬೇಕು. ಹಾಗೆ ಬಿಟ್ಟರೆ ಮೆಲ್ಟ್ ಆಗಲ್ಲ. ಸ್ವಲ್ಪ ಈ ಥರ ತಿರುಗಿಸ್ತಾ ಇದ್ದರೆ ಒಂದು 5ರಿಂದ 7 ನಿಮಿಷದಲ್ಲಿ ನಮಗೆ ಚಾಕ್ಲೇಟ್ ಎಲ್ಲ ಈ ಥರ ಪೂರ್ತಿಯಾಗಿ ಮೆಲ್ಟ್ ಆಗಿಬಿಡುತ್ತೆ. ಒಂದು ಮುಕ್ಕಾಲು ಭಾಗ ಚಾಕ್ಲೇಟ್ ಮೆಲ್ಟ್ ಆದಮೇಲೆ ಕೆಳಗೆ ಇಳಿಸ್ಕೊಂಡು ಈ ಥರ ತಿರುಗಿಸ್ಕೊಳ್ತಾ ಇದ್ದರೆ ಕಂಪ್ಲೀಟಾಗಿ ಈ ಥರ ಚಾಕ್ಲೇಟ್ ನಮಗೆ ಮೆಲ್ಟಾಗಿ ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೋಬೇಕು. ಹಾಗಾಗಿ ಒಂದು ಜರಡಿನ ಇಟ್ಕೊಂಡು ಅಳತೆ ಮಾಡಿ ಇಟ್ಟಿದ್ದಂತಹ 75 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು, 25 ಗ್ರಾಮ್ ಆಗುವಷ್ಟು ಕೋಕೋ ಪೌಡರ್, 100 ಗ್ರಾಮ್ ಆಗುವಷ್ಟು ಸಕ್ಕರೆನ ನಾವು ಅಳತೆ ಮಾಡ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕೋಬೇಕು. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಈ ಥರ ಜರಡಿ ಆಡ್ಕೋಬೇಕಾಗತ್ತೆ. ನಾವು ಯಾವುದೇ ಕೇಕನ್ನು ಮಾಡಬೇಕಾದ್ರೆ ಈ ಥರ ಜರಡಿ ಆಡಲೇಬೇಕು. ಯಾಕೆ ಅಂದರೆ ಅದರಲ್ಲಿರುವಂತಹ ಎಕ್ಸ್ಟ್ರಾ ಸಕ್ಕರೆ ಇರ್ಬೋದು ಅಥವಾ ದಪ್ಪ ಗಂಟಿರುವಂತಹ ಮೈದಾ ಹಿಟ್ಟಿರ್ಬೋದು, ಇದೆಲ್ಲ ಸಪ್ರೇಟ್ ಆಗುತ್ತೆ. ಹಾಗಾಗಿ ಜರಡಿ ಆಡಿಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಹಾಕೋಬೇಕು. ನಾವು ಕೇಕ್ ಮಾಡಬೇಕಾದ್ರೆ ಯಾವುದೇ ಪದಾರ್ಥಗಳಾದರೂ ಸರಿ ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಹಾಕಬಾರ್ದು. ಆಗ ಕೇಕ್ ಬ್ಯಾಟರು, ಕೇಕ್ ಎರಡೂ ಸಹ ಹಾಳಾಗುತ್ತೆ. ಪೂರ್ತಿ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಲನ್ನು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲ್ ಕೇಕ್ ಬ್ಯಾಟರ್ ಆದರೆ ಸ್ವಲ್ಪ ತೆಳು ಇರಬೇಕಾಗತ್ತೆ. ಈ ಒಂದು ಬ್ರೌನಿಗೆ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಈ ಥರ ಕಾಣಿಸ್ಬೇಕು. ಇಷ್ಟು ಗಟ್ಟಿ ಇದ್ದರೆ ನಮಗೆ ಬ್ರೌನಿ ಚೆನ್ನಾಗಿ ಬರುತ್ತೆ. ಎಗ್ಗನ್ನು ಸೇರಿಸ್ಕೊಳ್ಳೋದಾದರೆ ಫಸ್ಟೇ ಸ್ವಲ್ಪ ಎಗ್ಗನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಂತರ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮೌಲ್ಡ್ಗೆ ಬಟರ್ ಪೇಪರು, ಆಯಿಲೆಲ್ಲ ಹಾಕಿಟ್ಟಿದ್ವಲ್ಲ ಅದಕ್ಕೆ ಬ್ಯಾಟರ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು 2-3 ಸಲ ಟ್ಯಾಪ್ ಮಾಡ್ಕೋಬೇಕು. ಈ ಥರ ಟ್ಯಾಪ್ ಮಾಡೋದ್ರಿಂದ ಒಳಗಡೆ ಏನಾದ್ರು ಏರಿದ್ರೆ ಅದು ಕಡಿಮೆ ಆಗಿ
ನಮಗೆ ಬ್ರೌನಿ ಒಂದೇ ಲೆವೆಲಲ್ಲಿ ಬರುತ್ತೆ. ಹಾಗಾಗಿ ಈ ಥರ ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಪಾತ್ರೆನ ಪ್ರೀ ಹೀಟ್ ಆಗೋದಕ್ಕೆ ಇಟ್ಟಿದ್ವಲ್ಲ ನೋಡಿ, ಅದು ಚೆನ್ನಾಗಿ ಬಿಸಿಯಾಗಿದೆ. ತುಂಬಾ ಬಿಸಿ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ಇಟ್ಕೊಳ್ಳಿ, ಕೈ ಸುಡುವಂತಹ ಚಾನ್ಸ್ ಇರುತ್ತೆ. ನಾನು ಉಪ್ಪೇನೂ ಹಾಕಿಲ್ಲ, ನೀವು ಬೇಕಿದ್ರೆ ತಳಭಾಗದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮೇಲ್ಗಡೆ ಸ್ಟ್ಯಾಂಡ್ ಇಟ್ಟನ್ನು ಸಹ ಪ್ರೀ ಹೀಟ್ ಮಾಡ್ಕೋಬೋದು. ಈಗ ಬ್ರೌನಿ ಟಿನ್ನನ್ನು ಇಟ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು 45 ನಿಮಿಷ ಬೇಯಿಸ್ಕೋಬೇಕು. 45 ನಿಮಿಷದ ನಂತರ ನೋಡಿ ಮೇಲೆಲ್ಲ ಕೇಕೆಲ್ಲ ಸ್ವಲ್ಪ ಬ್ರೇಕ್ ಆಗ್ತಾ ಬಂದಿದೆ. ಈ ಥರ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ ಅಂತ ಅರ್ಥ. ಇದು ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಟೂತ್ ಪಿಕ್ಕನ್ನು ಹಾಕಿ ನೋಡಿ. ಟೂತ್ ಪಿಕ್ಕಿಗೆ ಕೇಕ್ ಬ್ಯಾಟರ್ ಏನೂ ಅಂಟ್ಕೊಳ್ತಾ ಇಲ್ಲ ಅಂತ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಸ್ಟವ್ವಿಂದ ಬಿಸಿ ಇರುವಾಗಲೇ ತೆಗೆದುಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಏನು ಮಾಡಿದೆ ಅಂತ ಅಂದರೆ ಬಟರ್ ಪೇಪರ್ಗೆ ಕೆಳಗಡೆ ಮಾತ್ರ ಎಣ್ಣೆ ಹಚ್ಕೊಂಡು ಸುತ್ತ ಎಣ್ಣೆ ಹಚ್ಚೋದನ್ನೇ ಮರ್ತೋಗಿದ್ದೆ. ಹಾಗಾಗಿ ಬ್ರೌನಿನ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು. ಆದರೆ ನಮ್ಮನೇಲಿ ಮಕ್ಕಳಿರೋದ್ರಿಂದ ಅದನ್ನು ಕಾಯೋಷ್ಟು ತಾಳ್ಮೆನೇ ಇರಲಿಲ್ಲ ಅವ್ರಿಗೆ. ಹಾಗಾಗಿ ನಾನು ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಆದರೆ ಸ್ವಲ್ಪನೂ ಸಹ ಬ್ರೌನಿ ಎಲ್ಲೂ ಕಟ್ಟಾಗಲ್ಲ, ಪರ್ಫೆಕ್ಟಾಗಿ ಕರೆಕ್ಟಾಗಿ ಕಟ್ಟಾಗುತ್ತೆ. ನಾನು ಬಿಸಿ ಇರುವಾಗಲೇ ಕಟ್ ಮಾಡ್ತಿದ್ದೀನಲ್ಲ, ಹಾಗಾಗಿ ನಂಗೆ ಸ್ವಲ್ಪ ಕಟ್ ಮಾಡೋದಕ್ಕೆ ಕಷ್ಟ ಆಯಿತು. ಜೊತೆಗೆ ಆಯಿಲನ್ನು ಸಹ ಚೆನ್ನಾಗಿ ಹಚ್ಚಿರಲಿಲ್ಲ ನಾನು. ನೋಡಿ ಬ್ರೌನಿನ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿಗಳಲ್ಲಿ ತಿಂತೀವಲ್ಲ, ಅದು ಇಷ್ಟು ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರಲ್ಲ. ಬಟ್ ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡೋದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ಬ್ರೌನಿ ಲುಕ್ಕೆ ಬರಬೇಕು ಅಂದರೆ ಮೇಲ್ಗಡೆ ಈ ಥರ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟನ್ನು ಹಾಕ್ಕೊಂಡ್ರೆ ಸೇಮ್ ನಮಗೆ ಬೇಕ್ರಿಗಳಲ್ಲಿ ಸಿಗುವಂತಹ ಬ್ರೌನಿ ಥರಾನೇ ಕಾಣಿಸುತ್ತೆ. ಇನ್ನು ಇದ್ರ ಮೇಲ್ಗಡೆ ಬೇಕಿದ್ದರೆ ನೀವು ಹ್ಯಾಸಲ್ನಟ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಹಾಕೋಬೋದು. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನಾನು ತುಂಬ ಸಲ ಮಾಡಿದ್ದೆ ಈ ಒಂದು ಬ್ರೌನಿನ, ಬಟ್ ಇಷ್ಟು ಪರ್ಫೆಕ್ಟಾಗಿ ಇಷ್ಟು ಚೆನ್ನಾಗಿ ಯಾವತ್ತೂ ಬಂದಿರಲಿಲ್ಲ. ಈ ಸಲ ಮಾತ್ರ ತುಂಬಾ ಇಷ್ಟ ಆಯಿತು. ಈ ಸಲ ನ್ಯೂ ಇಯರ್ಗೆ ನೀವು ಸಹ ನಿಮ್ಮ ಮನೇಲಿ ಈ ಥರ ಕೇಕ್ನ ಮಾಡಿ ನೋಡಿ. ಮನೇಲಿ ಎಲ್ಲರೂ ಇಷ್ಟಪಡೋದ್ರ ಜೊತೆಗೆ ಇದನ್ನು ಮನೇಲೇ ಮಾಡಿದ್ದೀರಾ ಅನ್ನೋಷ್ಟು ಖುಷಿನೂ ಸಹ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.